ಇಶಾ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನೀನ್ ನಿಮ್ಮನೆಗೆ ಹೋಗ್ಬೇಕಲ್ವಾ? ಈ ಹುಡುಗಿ ಇಲ್ಲೇನ್ ಮಾಡ್ತಿದ್ದಾಳೆ? ನಾನು ಸೂರಜ್ ಹೆಂಡತಿ, ಮತ್ತೆ ನಿಮ್ಮನೆ ಸೊಸೆ. ನನ್ನ ಈ ಮದ್ವೆನ ನಿಜಾಯಿತಿಯಿಂದ ಮತ್ತೆ ಪ್ರಾಮಾಣಿಕತೆಯಿಂದ ನಿಭಾಯಿಸೋಕೆ ಬಂದಿದ್ದೀನಿ. ಅದಕ್ಕೆ ಬೆಳಗ್ಗೆಯಿಂದ ಮಾಡಿದ ಸಾಲ್ದ ಈ ಮಹಾರಾಣಿ ಇವಾಗ ಮತ್ತೆ ನಾಟಕ ಆಡಕ್ ಬಂದ್ಬಿಟ್ಲು ದೊಡ್ಡದಾಗಿ. ಅಮ್ಮ ಅಮ್ಮ ತಾಯಮ್ಮ, ನನ್ನ ಮುಟ್ಟಿದ್ರೆ ಸರಿ ಇರೋದಿಲ್ಲ ನೋಡ್ಕೊ. ಇಶಾ ಪ್ಲೀಸ್, ನಿನ್ ಡ್ರಾಮನೆಲ್ಲ ನಿಲ್ಸಿ ನಿಮ್ಮ ಅಪ್ಪನ ಹತ್ರಕ್ಕೆ ಹೋಗು. ಸಮಾಧಾನ. ಪ್ಲೀಸ್. ನೀನಿವಾಗ ಟೆನ್ಷನ್ ಮಾಡ್ಕೋಬಾರ್ದು. ಅದಿತಿ ಅಕ್ಕ, ರಿಯಾ, ಕಾವ್ಯ ಇವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಇವ್ರಿಗೆ ಈಗಷ್ಟೇ ಆಪರೇಷನ್ ಆಗಿದೆ. ನಮ್ ಸೂರಜ್ ಹೆಂಡತಿ ಆಗಕ್ ಹೇಗಾದ್ರೂ ಸಾಧ್ಯ? ನಾನು ಹೇಳ್ತೀನಿ. ನನಗೆ ಈ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ದುಡ್ಡು ಬೇಕಲ್ವೇನೋ ನಿನಗೆ? ಅದಕ್ಕೋಸ್ಕರ ನೀನು ಈಶಾನ ಮದುವೆ ಆಗಬೇಕು. ಅತ್ತಿಗೆ ಹುಷಾರಾಗಿ ಮನೆಗೆ ಬರೋವರೆಗೂ ಯಾರೂ ಈ ಮದುವೆ ಬಗ್ಗೆ ಅವ್ರಿಗೆ ಹೇಳೋ ಹಾಗಿಲ್ಲ. ತಾಯಮ್ಮ, ಅದು ಸೊಸೆನ್ ಕರ್ಕೊಂಡ್ ಬಾ. ಒಂದು ಸೊಸೆ ಇಲ್ಲಿಗೆ ಬರ್ಬೇಕು, ಇಲ್ಲಾಂದ್ರೆ ನಾನ್ ಮನೆಗೆ ಬರ್ತೀನಿ. ಗೊತ್ತಿದೆ, ನನ್ನ ನಿಮ್ಮ ಮಧ್ಯ ತುಂಬಾ ಕಹಿ ಘಟನೆ ನಡೆದಿದೆ. ಆದ್ರೆ ದಯವಿಟ್ಟು ಅದನ್ನೆಲ್ಲ ಮರೆತು ನನ್ನನ್ನು ಸೊಸೆಯಾಗಿ ಒಪ್ಕೊಳ್ಳಿ. ಈಗ ನಾವಿಬ್ರು ಅತ್ತೆ ಸೊಸೆಯರು. ಮತ್ತೆ ನಾನೀ ಸಂಬಂಧನ ಮನ್ಸಾರಿ ನಿಭಾಯಿಸ್ಬೇಕು ಅಂತಿದ್ದೀನಿ. ತಪ್ಪು ಮಾಡಿರೋದನ್ನ ಒಪ್ಕೊಳಕ್ಕಾಗಲ್ವಾ? ಸ್ಪೆಷಲಿ ನೀವು ಸರಳ ಆಂಟಿ, ನೀವು ಇವ್ರಿಗೆಲ್ಲ ಹೆಡ್ ಅಲ್ವಾ? ಸೊ ಪನಿಷ್ಮೆಂಟು ನಿಮಗೆ ಸಿಗ್ಬೇಕು. ಹಾಗಾಗಿ ನಾನಿವಾಗ ನಿಮ್ಮನ್ನ 4 ದಿನದವರೆಗೂ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ನೀವ್ ಏನ್ ಮಾಡಿದ್ರಿ? ಸರಿಯಾಗಿ ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ? ನಿಮ್ ಧ್ಯಾನ ಎಲ್ಲಿರುತ್ತೆ? ಅಂತವ್ರಿಗೆಲ್ಲ ಬರೀ ಶಿಕ್ಷೆ ಕೊಡ್ಬೇಕು. ಪ್ಲೀಸ್ ಅವಕಾಶ ಮಾಡಿಕೊಡಿ. ಇಶಾ ಅಕ್ಕ ಗಿಫ್ಟ್ ಕೊಟ್ಟಿದ್ದನ್ನ ನಿಮಗೆ ಕೊಡಕ್ ಬಂದಿದ್ದೀನಿ. ಅವರೇ ನಿಮ್ಗಿದನ್ನ ಕೊಡಕ್ ಹೇಳಿದ್ರು. ನಮ್ಮ ಮನೆಯಲ್ಲಿ ಸೀರೆ ಕದಿಯೋದಲ್ದೆ ನನಗೆ ಎದುರುತ್ರ ಕೊಡ್ತೀಯ. ನಿನ್ ಮನೆಯಲ್ಲಿ ಕೆಲ್ಸದೊಳಗಿದ್ದೆ ನಾನು, ಆದ್ರೆ ಈ ಮನೆಯಲ್ಲಿ ನಿನ್ ನೆರಳು ಬೆಳಕು ನಾನು ಬಿಡೋದಿಲ್ಲ. ಸೊಸೆ ಆಗೋದಂತೂ ಇನ್ನು ದೂರದ ಮಾತು. ತೊಲಗೋ ಇಲ್ಲಿಂದ. ಅಯ್ಯೋ ಅದ್ಗೆ, ನೀವು ಏನ್ ಮಾಡ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಾ ನೀವು? ಇದೇ ಮೊದಲು ಮತ್ತೆ ಕೊನೆ ಎಚ್ಚರಿಕೆ ಕೊಡ್ತಾ ಇದೀನಿ ನಿನಗೆ. ಇನ್ನೊಂದ್ಸಲ ಈ ಮನೆಯೊಳಗೆ ಕಾಲಿಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ. ಯಾಕೆ ನೀವು ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಹೀಗ್ ಮಾಡೋದ್ರಿಂದ ನಡೆದಿರೋದೆಲ್ಲ ಸುಳ್ಳಾಗೋದಿಲ್ವಲ್ಲ?
ಈ ಹುಡುಗಿ ಈ ಮನೆಗೆ ಸೊಸೆ. ನಾನ್ ಇವಳನ್ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಒಪ್ಕೋಬೇಕಾಗುತ್ತೆ. ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಸೂರಜ್ಜು ಇವಳನ್ನ ಬಲವಂತವಾಗಿ ಮದ್ವೆ ಮಾಡ್ಕೊಂಡು ಬಂದಿದ್ದಾನೆ. ಅಗ್ನಿಕುಂಡ ಸುತ್ತಿದ್ದಾನೆ, ತಾಳಿ ಕಟ್ಟಿದ್ದಾನೆ, ಕುಂಕುಮ ಇಟ್ಟಿದ್ದಾನೆ. ಯಾವ ಹುಡುಗಿಗೆ ಅನ್ಯಾಯ ಆಗಿದೆಯೋ ಆ ಹುಡುಗಿದೆ ತಪ್ಪು ಅಂತಿದ್ದೀರಲ್ಲ. ಅಕಸ್ಮಾತ್ ಈ ಹುಡುಗಿ ಮನ್ಸು ಮಾಡಿದಿದ್ರೆ ಎಲ್ಲಾರನ್ನು ಬಿಟ್ಬಿಟ್ಟು ಆರಾಮಾಗಿ ಜೀವನ ಮಾಡ್ಬೋದಿತ್ತು, ಹೊರಟು ಹೋಗ್ಬೋದಿತ್ತು. ಆದ್ರೆ ಇವಳು ತನ್ನ ಸ್ವಂತ ಇಷ್ಟದಿಂದ ಇಲ್ಲಿಗೆ ಬಂದಿದ್ದಾಳೆ. ಅವಳ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ದೆ ನಾವು ಹೋಗು ಅನ್ನೋದು ನಮ್ಮ ತಪ್ಪು. ನಮಗೆ ಯಾವ ಅಧಿಕಾರನೂ ಇಲ್ಲ. ಭಾವಂದ್ರೆ ಇಲ್ಲ, ತೀರ್ಮಾನ ಆಗಿದೆ. ಒಂದ್ ವೇಳೆ ಈ ಹುಡುಗಿಗೆ ಈ ಮನೇಲಿ ಜಾಗ ಇಲ್ಲ ಅಂತಂದ್ರೆ ಅವನಿಗೂ ಈ ಮನೇಲಿ ಜಾಗ ಇಲ್ಲ. ಮತ್ ಇವನು ಈ ಹುಡುಗಿ ಜೀವನ ಹಾಳಾಗುತ್ತೆ ಅಂತ ಚೆನ್ನಾಗಿ ಗೊತ್ತಿದ್ರು ಗುಲಾಬ್ ಸಿಂಗ್ ಹತ್ರ ಹಣ ತಗೊಂಡಿದ್ದಾನೆ. ದುಡ್ಡುಗೋಸ್ಕರ ಮದ್ವೆ ಆಗಿದ್ದಾನೆ ಇವನು. ಸೂರಜ್ 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 ನಿಂತ್ಕೊಳ್ಳಿ. ಜರ್ಗಿ, ಯಾರು ಮುಟ್ಬೇಡಿ ಅವನ್ನ. ಹೋಗಿ ಅಪ್ಪ, ನೀವ್ ಯಾಕೆ ಹಿಂಗೆಲ್ಲ ಆಡ್ತಿದ್ದೀರಾ? ಹೋಗಿ, ಆ ಕಡೆ ಹೋಗಿ.